ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಕಲ್ಪಿಸದ ಆರೋಪ 57ನೇ ಸಿಸಿಎಚ್ ಕೋರ್ಟ್ಗೆ ಕಾನೂನು ಸೇವೆಗಳ ಪ್ರಾಧಿಕಾರ ವರದಿ ಸಲ್ಲಿಕೆ ಮಾಡಿದೆ. ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ವರದರಾಜ್ ವರದಿ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ಪರ ವಕೀಲರು ಎತ್ತಿದ್ದ ಎಲ್ಲ ತಕರಾರುಗಳನ್ನು ಅಲ್ಲಿ ಪರಿಶೀಲನೆ ಮಾಡಲಾಗಿದೆ. ಹಾಗಾದರೆ ಆ ವರದಿಯಲ್ಲಿ ಏನಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ದರ್ಶನ್ ಬ್ಯಾರಕ್ನಲ್ಲಿ ಒಂದು ಇಂಡಿಯನ್ ಹಾಗೆ ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ. ಅಂದರೆ ಈ ವರದಿಯಲ್ಲಿರುವಂಥ ಅಂಶಗಳಿವು. ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅನ್ನುವಂಥ ಆರೋಪ ವಿಚಾರಣಾ ದಿನ ಕೈದಿಗೆ ಹೆಚ್ಚುವರಿ ಹಾಸಿಗೆ ದಿಂಬಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಜೈಲಿನ ಕೈಪಿಡಿ ಏನಿದೆಯೋ ಅದರ ಆಧಾರದಲ್ಲೇ ಎಲ್ಲವನ್ನು ಕೂಡ ಅವ್ರಿಗೆ ಕೊಡಲಾಗ್ತಾ ಇದೆ. ಒಬ್ಬ ವಿಚಾರಣಾಧೀನ ಕೈದಿಗೆ ಏನು ಕೊಡಬೇಕು ಅದು ಸಿಗ್ತಾ ಇದೆ. ಇತರ ಕೈದಿಗಳಂತೆ ಬಿಸಿಲಿನಲ್ಲಿ ನಡೆದಾಡಲು ಬಿಟ್ಟಿಲ್ಲವೆಂಬ ಆರೋಪ. ನಿಯಮದಂತೆ 1 ಗಂಟೆ ವಾಕಿಂಗು ಆಟ ಆಡೋಕೆ ಅವಕಾಶವನ್ನು ನೀಡಬಹುದಾಗಿದೆ. ಆದರೆ ಸೆಲೆಬ್ರಿಟಿ ಹಿನ್ನೆಲೆ ಓಡಾಡಿದರೆ ಇತರ ಬ್ಯಾರಕ್ನವರು ಕಿರಿಸ್ತಾರೆ. ಅಂದರೆ ಅಲ್ಲೂ ಕೂಡ ಮತ್ತೆ ಉಳಿದಂಥ ವಿಚಾರಣಾಧೀನ ಕೈದಿಗಳು ಡಿ ಬಾಸ್ ಅಂತ ಕಿತ್ತಾಡಬಾರ್ದಲ್ವ. ಹಾಗಾಗಿ ಮತ್ತು ಅಕ್ಕಪಕ್ಕದ ಅಪಾರ್ಟ್ಮೆಂಟ್ಗಳು ಅಲ್ಲಿರುವಂಥವರು ಇವರ ಅಭಿಮಾನಿಗಳು ಯಾರೋ ಫೋಟೋ ತೆಗೆದುಕೊಳ್ಬಾರ್ದಲ್ವ. ಹಾಗಾಗಿ ಅಧಿಕಾರಿಗಳು ಇದಕ್ಕೆ ಆಕ್ಷೇಪಣೆ ಹೊರಹಾಕಿದ್ದಾರೆ. ಜೊತೆಗೆ ಟಿವಿ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಇದೆ ದರ್ಶನ್ ಪರ ವಕೀಲರದು. ಟಿವಿ ನೋಡಲು ಕೈದಿಗಳಿಗೆ ಅವಕಾಶ ನೀಡಬಹುದು, ಆದರೆ ಪ್ರತಿ ಬ್ಯಾರಕ್ಕೆ ಟಿವಿ ನೀಡಬೇಕೆಂಬ ನಿಯಮ ಇಲ್ಲ. ಮತ್ತು ಫೋನಲ್ಲಿ ಮಾತಾಡುವಾಗ ಲೌಡ್ ಸ್ಪೀಕರ್ ಆನ್ ಇರಬೇಕು. ಇದಕ್ಕೂ ಕೂಡ ತಕರಾರನ್ನು ಎತ್ತಿದ್ರು. ಆರೋಪಿಗಳ ಮೇಲೆ ನಿಗಾ ಇಡುವಂತಹ ದೃಷ್ಟಿಯಿಂದ ಅವಕಾಶ ಇದೆ. ಯಾರ ಜೊತೆ ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಆರೋಪಿಗಳಿಗೆ ತಿಳಿಸಿನೇ ಫೋನ್ ಕಾಲ್ ರೆಕಾರ್ಡ್ಗೆ ಅನುಮತಿ ಇದೆ. ಈ ಬಗ್ಗೆ ಜೈಲು ಅಧಿಕಾರಿಗಳು ನಿಯಮ ರೂಪಿಸಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಬೆಳಕಿಲ್ಲದೆ ಕಾಲಿಗೆ ಫಂಗಸ್ ಬಂದಿದೆ ಅಂತೇಳಿ ದರ್ಶನ್ ಆರೋಪಿಸಿದರು. ನನಗೆ ಫಂಗಸ್ ಆಗಿಬಿಟ್ಟಿದೆ, ವಿಷ ಕೊಟ್ಬಿಡಿ ಅಂತ ಕೇಳಿದ್ರು ಜಡ್ಜ್ ಮುಂದೆ. ಆದರೆ ಕಾಲಿನಲ್ಲಿ ಫಂಗಸ್ ಬಂದಿಲ್ಲ, ಹಿಮ್ಮಡಿಯಲ್ಲಿ ಬಿರುಕಿದೆ. ಈ ಬಗ್ಗೆ ಚರ್ಮರೋಗ ತಜ್ಞೆ ಜ್ಯೋತಿಬಾಯಿ ಪರಿಶೀಲಿಸಿದ್ದಾರೆ. ಜೈಲಿನ ವೈದ್ಯಾಧಿಕಾರಿಗಳು 2 ದಿನಕ್ಕೊಮ್ಮೆ ಬ್ಯಾರಕ್ಗೆ ಭೇಟಿ ನೀಡ್ತಾ ಇದ್ದಾರೆ. ಆರೋಪಿ ದರ್ಶನ್ಗೆ ಫಿಸಿಯೋಥೆರಪಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸೊಳ್ಳೆ ಬತ್ತಿ, ಕನ್ನಡಿ, ಬಾಚಣಿಕೆ ನೀಡಿಲ್ಲ ಅಂತೇಳಿ ಆರೋಪ ಇದೆ ಅಲ್ವಾ. ಸಜಾಬಂದಿಗಳಿಗೆ ಮಾತ್ರ ಇವುಗಳನ್ನು ಕೊಡಬಹುದು. ಅಂದರೆ ಶಿಕ್ಷೆ ಯಾರಿಗೆ ಅಲ್ಲಿ ಪ್ರಕಟ ಆಗಿದೆ, ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರಲ್ಲ ಅವ್ರಿಗೆ ಮಾತ್ರ ಇದನ್ನು ಕೊಡಬಹುದು. ವಿಚಾರಣಾ ದಿನ ಕೈದಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ, ನಿಯಮ ಕೂಡ ಇಲ್ಲ. ಜೈಲು ಅಧಿಕಾರಿಗಳು ಕೈಪಿಡಿಯಲ್ಲಿನ ನಿಯಮವನ್ನು ಪಾಲಿಸ್ತಾ ಇದ್ದಾರೆ. ಆದರೆ ಸೂರ್ಯನ ಬೆಳಕಿನಲ್ಲಿ ನಡೆದಾಡುವಂತೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿದೆ. ವರದಿಯಲ್ಲಿ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ವರದರಾಜ್ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ವರದರಾಜ್ ಅವರು ಅಲ್ಲೇ ಹೋಗಿ ದರ್ಶನ್ ಅವ್ರನ್ನ ಮಾತಾಡಿಸಿ ಸ್ಥಳ ಪರಿಶೀಲನೆ ಮಾಡಿ ವಾಸ್ತವತೆ ಏನಿದೆ ಅದೆಲ್ಲವನ್ನು ಕೂಡ ಕಲೆ ಹಾಕಿದರು. ಈಗ ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ ಯಾವ ಆದೇಶವನ್ನು ಕೊಡುತ್ತೆ ಅನ್ನೋದು ಬಹಳ ಕುತೂಹಲ ಇದೆ.